ಡೈರೆಕ್ಟರ್ ಮನೆಯವರು ಒತ್ತಡ ಹಾಕಿ ಟೂರ್ ಕರ್ಕೊಂಡು ಹೋಗೋಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಇದೆಲ್ಲ ಮಟ್ಟ ನೋಡಿ ಮನ್ಮೂಲ್ನಲ್ಲಿ ನೀವು ಎಲ್ಲ ಇದ್ದಂಗೆ ನಿಮ್ಮ ಕಣ್ಣು ಮುಂದೆ ನಡೆದಿರೋದು. DC ಬ್ಯಾಂಕಲ್ಲಿ 9 ಜನ ನಾವು ಗೆದ್ದೋ. ನಮ್ಮ ಸರ್ಕಾರ ಇರಲಿಲ್ಲ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದರು. 4 ಜನ JDSನವ್ರು ಗೆದ್ದಿದ್ರು. ನಮ್ಮ 3 ಜನನ 24 ಗಂಟೆಗೆ ದೇಶದಲ್ಲಿ ಎಲ್ಲರೂ ನೋಡಿದ್ರೆ ಡಿಸ್ಕ್ವಾಲಿಫೈ ಮಾಡಿದ್ರು. 24 ಅವರ್ಸು ನಾವು ಕೋರ್ಟ್ಗೆ ಹೋದರೆ ಅದು ರಿವೋಕ್ ಆಗುತ್ತೆ. ಆದರೆ 11 ಗಂಟೆಗೆ ಎಲೆಕ್ಷನ್ನು 10ವರೆಗೆ ಅವ್ರಿಗೆ ನೋಟಿಸ್ ಸರ್ವ್ ಆಗುತ್ತೆ, ನೀವು ಡಿಸ್ಕ್ವಾಲಿಫಿಕೇಷನ್ ಆಗಿದ್ದೀವಿ ಅಂತ. ಎಷ್ಟು ಟೈಮು? 24 ಅವರ್ಸು. ನೆಕ್ಸ್ಟ್ ಡೇಗೆ ರಿವೋಕ್ ಮಾಡಿದ್ರು. ಕೋರ್ಟ್ಗೆ ಹೋದ್ರೂ ಆಲೇ ರಿವೋಕ್ ಆಗಿರುತ್ತಲ್ಲ, ಸುಮ್ಮನೆ ಆಗ್ಬೋದು. ಅಂಥ ಮಹಾನ್ ನಾಯಕ ನಮ್ಮ ಜಿಲ್ಲೆಯ ಅಪ್ರತಿಮ ನಾಯಕ ಪುಟ್ಟರಾಜ್ ಅವರು ಎಂಥದೋ ಮಾತಾಡ್ತಾರೆ. ಹೆಂಗೆ ಮಾತಾಡ್ತಾರೆ ಅಂದರೆ ನನಗೆ ಗೊತ್ತೇ ಇಲ್ಲ. ಡೈರೆಕ್ಟ್ರು ಸರ್ಕಾರಿ ಒಬ್ಬ ಗೌರವಾನ್ವಿತ ಅಧಿಕಾರಿನ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಮುಖಂಡರು ನಾವು ಎಲ್ಲೆಲ್ಲಿ ಹಿಂದೆ ಹೋಗ್ತಾರೆ ಅಲ್ಲೇ ಹೋಗಿ ಅಡ್ಡಾಡಿಸಿ ಅನ್ನೋ ಥರ ಅರ್ಥ ಬರೋ ಮಾತಾಡ್ತಾರೆ. ಓಡಿಸ್ತಾರಂತೆ ಅಧಿಕಾರಿಗಳನ್ನ. ಅವರೇ ಓಡಿಸ್ಬೋದಲ್ಲ. ಏನೇನು ಸರ್ಕಾರಿ ನೌಕರಿಗಳು ಏನು ಹಾಕಾಗವ್ರೆ ಅವರು ಓಡೋ ಅಂದಾಗೆಲ್ಲ ಓಡೋಕ್ಕೆ ಲಘುವಾಗಿ ಮಾತಾಡ್ತಾರೆ. ಅವರು ಒಬ್ಬರು ಮಾಜಿ ಸಂಸದರು, ಮಾಜಿ ಮಂತ್ರಿಗಳು, 3 ಬಾರಿ ಶಾಸಕರಾಗಿದ್ದರು. ಅವರಿಗೆ ಅದೇನು ಅವ್ರಿಗೆ ಕುಮಾರಸ್ವಾಮಿಗೆ ತೋರಿಸ್ಬೇಕೋ ಶೋನ ಅಥವಾ ಓಲೈಸಿ ರಾಜಕಾರಣ ಮಾಡ್ತಾರೋ. ಸೊ ಈ ಚುನಾವಣೆ ನಡೀತಾ ಇದೆ, ಎಲ್ಲರೂ ಹೊರಗಡೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಪೊಲೀಸ್ನವ್ರಿಗೆ ಹೇಳ್ತೀನಿ, ಮತದಾರರು ಅವ್ರವ್ರ ಊರಲ್ಲಿ ಎತ್ಕೊಂಡು ಹಾಕಬೇಕು. ಈ ಥರದ್ದೇನೋ ಚಟುವಟಿಕೆ ಕಂಡ್ರೆ ಕೇಸ್ ಹಾಕ್ಲಿಕ್ಕೆ ಹೇಳ್ತೀನಿ. SP ಅವ್ರಿಗೆ ಹೇಳ್ತೀನಿ, ಇದರಲ್ಲಿ ಯಾವುದೇ ಒಬ್ಬ ಮತದಾರರ ಮೇಲೆ ಒತ್ತಡ ಏರ್ತಕ್ಕಂಥದ್ದು, ಹೊರಗಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಏನಾದ್ರು ಅವ್ರ ಮನಸ್ಸಿಗೆ ನೋವಾಗೋದು, ಕುಟುಂಬದ ಸಮಸ್ಯೆ ಥರದ್ದು ಮಾಡೋದಾದರೆ ಆ ಅಭ್ಯರ್ಥಿಗಳಲ್ಲಿ ಮಾಡ್ತಕ್ಕಂಥವ್ರ ಮೇಲೆ ಕ್ರಮ ಆಗಬೇಕಾಗತ್ತೆ. ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿಕ್ಕಾಗಲ್ಲ. ಚುನಾವಣೆ ಟ್ರಾನ್ಸ್ಪರೆನ್ಸಿ ಆಗಿ ನಡೀಲಿ. ಸೊ ಗೆಲ್ಲಿ, ಯಾರು ಬೇಕಾದ್ರೂ ಗೆಲ್ಲಿ, ನಾವೇನು ಅದಕ್ಕೇನು ಬೇಜಾರೇನಿಲ್ಲ. ಮನ್ಮೂಲು, ಕೋಆಪ್ರೇಟಿವು, DC ಬ್ಯಾಂಕು ಎಲ್ಲ ಈ ವರ್ಷ ಚುನಾವಣೆ ಇದೆ. ಮುಂದೆ ಏಪ್ರಿಲ್ ಮೇಗೆ ಲೋಕಲ್ ಬಾಡಿನೂ ಬರುತ್ತೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬರುತ್ತೆ ಎಲ್ಲವೂ. ನಾವು ಈಗ ಸರ್ಕಾರ ಕೋರ್ಟ್ಗೆ ಅಪ್ರೂವೇಟ್ ಕೊಟ್ಬಿಟ್ಟಿದ್ದೀವಿ, ಚುನಾವಣೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ. ಕೋರ್ಟಲ್ಲಿ ಚುನಾವಣಾ ಆಯೋಗಕ್ಕೆ ಒಂದು ಡೈರೆಕ್ಷನ್ ಹೋಗಬೇಕಾಗಿದೆ. ಕೋರ್ಟ್ ಕೇಸ್ ಇದ್ದಿದ್ದರಿಂದ, ಕೇಸ್ ಇಲ್ಲದೆ ಇದ್ದರೆ ಚುನಾವಣಾ ಆಯೋಗನೇ ತೀರ್ಮಾನ ತೊಗೊಂಡೋಗ್ತಿತ್ತು. ಹಲವಾರು ಪಬ್ಲಿಕ್ ಲಿಟಿಗೇಷನ್ನು, ಸರ್ಕಾರದ ಅಬ್ಸರ್ವೇಷನ್ನು ಇವೆಲ್ಲ ಇತ್ತು. ಈಗ ನಾವು ರೆಡಿ ಇದ್ದೀವಿ ಅಂತ ನಾವು ಲೆಟ್ರ್ ಬರೆದ ಮೇಲೆ ಈಗ ಉಳಿದಿರ್ತಕ್ಕಂಥದ್ದು ಪಬ್ಲಿಕ್ ಲಿಟಿಗೇಷನ್ ಏನಿದೆ ಅದ್ರ ಮೇಲೆ ಕ್ಲಿಯರ್ ಮಾಡಿ ಇವಾಗ ಎಲೆಕ್ಷನ್ ಕಮಿಷನ್ಗೆ ಒಂದು ಡೈರೆಕ್ಷನ್ ಇಶ್ಯೂ ಆಗಬೇಕು ಹೈಕೋರ್ಟಿಂದ. ಅದು ಬಹುಶಃ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ, ಏಪ್ರಿಲ್ ಮೇನಲ್ಲಿ ನಾವು ಎಲೆಕ್ಷನ್ ಮಾಡ್ತೀವಿ. ಅಷ್ಟರೊಳಗಡೆ ಅವರು ಮುಂದಿನ ತಿಂಗಳೊಳಗಡೆ ಏನಾದ್ರು ಡೈರೆಕ್ಷನ್ ಆಯೋಗಕ್ಕೆ ಬಂದರೆ, ಆಯೋಗ ನಾವು ಚುನಾವಣೆ ಮಾಡೋಕ್ಕೆ ರೆಡಿ ಇದ್ದೀವಿ ಅಂದರೆ, ಸೊ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಮಾರ್ಚ್ ಏಪ್ರಿಲಲ್ಲಿ ಮಕ್ಕಳುಗಳ ಎಕ್ಸಾಮ್ ಮುಗಿದ ಮೇಲೆ ಮೇನಲ್ಲಿ ಚುನಾವಣೆ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಆಲ್ರೆಡಿ ಹೇಳಾಗಿದೆ. ತಾಲೂಕು ಮಂದಿ ಅವೆಲ್ಲ BJP ಕೆಟ್ಟೈತೇನ್ರಿ. ನಮ್ಮದು ಯಾರ ಕೂಗು, DCM, CM, ಪರಮೇಶು, ನಾನು ಯಾರ್ದು ಇಲ್ಲ, ಎಲ್ಲ ಹೈಕಮಾಂಡ್ ಡಿಸಿಷನ್. ನಮ್ಮ ಪಕ್ಷದ ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ, ಸುರ್ಜೇವಾಲ್ ಇದ್ದಾರೆ. ಅದು ಅಧ್ಯಕ್ಷರು ಬದಲಾವಣೆನೋ ಮುಖ್ಯಮಂತ್ರಿ ಬದಲಾವಣೆನೋ ಎಲ್ಲ ಅವರೇ ತೀರ್ಮಾನ ಮಾಡ್ತಾರೆ. ನಮಗೇನು ಕೆಲಸ ಕೊಟ್ಟಿಲ್ಲ. ಮೊನ್ನೆ ಮುಖ್ಯಮಂತ್ರಿಯವರು ಸಹ ನಮ್ಮ ITF ಮೇಳದಲ್ಲಿ ಬಂದಾಗ ನೇರವಾಗಿ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್